ನಿಲುಗಡೆ ಸಮಸ್ಯೆ, ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೆ ಸಂಕಷ್ಟ. ಬೇಲೂರಿನ ಅರೆಹಳ್ಳಿಯಲ್ಲಿ ಹೆಚ್ಚಿದ ತಿಕ್ಕಾಟ, ಯಥಾಸ್ಥಿತಿಗೆ ಪೊಲೀಸರ ಸೂಚನೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನಗಳ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶದ ಕೊರತೆ ಎದುರಾಗಿದ್ದು, ಎಲ್ಲೆಂದರಲ್ಲಿ ವಾಹನಗಳ ನಿಲುಗಡೆಯಿಂದಾಗಿ ದಶಕಗಳಿಂದ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಟ್ಟಣದ ನಾಡ ಕಚೇರಿ ರಸ್ತೆಯ ಒಂದು ಬದಿಯಲ್ಲಿ ಗೂಡ್ಸ್ ವಾಹನಗಳು, ಮತ್ತೊಂದು ಬದಿಯಲ್ಲಿ ಫಾಸ್ಟ್ ಫುಡ್ ವ್ಯಾಪಾರಿಗಳು ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ರು. ಇತ್ತೀಚೆಗೆ ಆಟೋ ರಿಕ್ಷಾಗಳ ಸಂಖ್ಯೆ ಹೆಚ್ಚಾದ ಕಾರಣ ಈಗಿರುವ ನಿಲ್ದಾಣ ಸಾಕಾಗುತ್ತಿಲ್ಲ. ಹೀಗಾಗಿ ಆಟೋ ಚಾಲಕರು ಮತ್ತು ಮಾಲೀಕರು ಗೂಡ್ಸ್ ವಾಹನಗಳು ನಿಲ್ಲುತ್ತಿದ್ದ ಜಾಗದಲ್ಲಿ ನಿಲ್ಲಿಸಲು ಮುಂದಾಗಿದ್ದು, ಗೂಡ್ಸ್ ವಾಹನಗಳ ಚಾಲಕರು ಮತ್ತು ಮಾಲೀಕರು ಫಾಸ್ಟ್ ಫುಡ್ ವ್ಯಾಪಾರಿಗಳ ಜಾಗವನ್ನ ಆಕ್ರಮಿಸಲು ಯತ್ನಿಸಿದ್ರು. ಇದರಿಂದಾಗಿ ಕಳೆದ 4-5 ದಿನಗಳಿಂದ ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಸ್ಥಳವಿಲ್ಲದೆ ತೀವ್ರ ಸಮಸ್ಯೆ ಎದುರಾಗಿತ್ತು. ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಹಂತ ತಲುಪಿದಾಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಎಲ್ಲರಿಗೂ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆ ನೀಡಿದ್ದಾರೆ. ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವವರೆಗೆ ಈ ಆದೇಶ ಜಾರಿಯಲ್ಲಿರುತ್ತದೆ ಎಂದು ತಿಳಿಸಿದರು. ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ಒದಗಿಸಿ ಸಾರ್ವಜನಿಕರ ಒತ್ತಾಯ. ಪಟ್ಟಣವು ಅಭಿವೃದ್ಧಿಯಾಗುತ್ತಿದ್ದಂತೆ ವಾಹನಗಳ ದಟ್ಟಣೆ ಹೆಚ್ಚುತ್ತಿದೆ. ಆದರೆ ಆಟೋ ಮತ್ತು ಗೂಡ್ಸ್ ವಾಹನಗಳಿಗೆ ನಿಗದಿತ ಸ್ಥಳ ಇರುವಂತೆ ಬೀದಿ ಬದಿ ವ್ಯಾಪಾರಿಗಳಿಗೂ ಸೂಕ್ತ ಸ್ಥಳಾವಕಾಶ ಕಲ್ಪಿಸಬೇಕು. ಅವರಿಗೆ ನಿರ್ದಿಷ್ಟ ಸ್ಥಳದಲ್ಲಿ ಫಾಸ್ಟ್ ಫುಡ್ ನಿರ್ಮಿಸಿ ಒಂದೇ ಸೂರಿನಡಿ ಅವಕಾಶ ನೀಡಿದರೆ ಪಟ್ಟಣವು ಸ್ವಚ್ಛವಾಗಿರುವುದಲ್ಲದೆ ಪಂಚಾಯಿತಿಗಳಿಗೆ ತೆರಿಗೆ ರೂಪದಲ್ಲಿ ಆದಾಯವೂ ಹೆಚ್ಚುತ್ತದೆ. ಆದ್ದರಿಂದ ಸೂಕ್ತ ಜಾಗ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ಮೇಲಲ್ಲಿ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನ ರೋಡ್ ಇದೆ, ಅದು ಒಂದು ಪಾಯಿಂಟ್ ಆಗಿ ನಮ್ಮ ಸ್ಟ್ಯಾಂಡ್ ಇದ್ದು ಸರ್ಕಲಲ್ಲಿ ಇತ್ತು, ಹಾಸ್ಪಿಟಲ್ ತಲೆಯಲ್ಲಿ. ಅಲ್ಲೇನಾಯಿತು, ನೋ ಪಾರ್ಕಿಂಗ್ ಪ್ಲೇಸ್ ಇದು ಬಂತು, ಅದಕ್ಕೆ ಕೆಳಗೆ ಬನ್ನಿ ಅಂತೇಳಿ ನಮ್ಮ ಪಾನಿಪುರಿ ತಿನ್ಸೋಕ್ಕಾಗಲ್ಲ. ನೀವು ಬೇಕಾದ್ರೆ ಬೇರೆ ಯಾವ್ದಾದ್ರು ಗಾಡಿಗಳಿಗೆ, ಈಗ ಆಟೋಗಳಿಗೆ ಇರ್ಬೋದು, ಗುಡ್ಗಳಿಗೆ ಆಗಿರ್ಬೋದು, ಬೇರೆ ಕಳ್ಕೊಂಡು ಫೋನ್ ಮಾಡ್ಬೋದು. ನಮ್ಮ ಕೈಲಿ ಮಾತ್ರ ಅಲ್ಲಿ ಹೊರಗಡೆ ಹೋಗಿ ಚಿಕ್ಕಳ್ಳಿ ರಸ್ತೆಯಲ್ಲಿ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಇಲ್ಲಿ ಸರ್ಕಲ್ಲಿಗೆ ಹೋದ್ರು ಹಾಸ್ಪಿಟ್ಲು ಆರೋಗ್ಯ ಇಲಾಖೆ ಇರೋದ್ರಿಂದ ಅಲ್ಲೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಈ ಥರ ಅದ್ರ ಮೇಲೆ ಏನು ಮಾಡಿದ್ರು, ಈ ನಾಟಕ ರೋಡ್ ಅವಾಗ ಏನು ಅವಾಗ ಬಸ್ ಸ್ಟ್ಯಾಂಡ್ ಇದ್ದಿಲ್ಲ, ಏನಿದ್ದಿಲ್ಲ. ಅವಾಗ ಏನು ಮಾಡಿದ್ರು 2013 ಇಲ್ಲಿ ನಮಗೆ ತಂಡ ಹಾಕಿದ್ರು. ನಾವೇನು ಮಾಡಿದ್ರು, ಇಲ್ಲಿ ಹಾಕ್ಕೊಂಡಿದ್ದು ಪಂಚಾಯತಿ ಅದು ಮಾಡಿದ್ರು. ಸೆಡ್ ಒಂದು ನಮ್ಮ JDS MP ಕೊಡ್ತಾರೆ, MLA MP ಜಿಲ್ಲಾ ಪಂಚಾಯತ್ 3 ಸೇರಿ ಒಂದು ಸೆಡ್ ಮಾಡಿಕೊಟ್ರು. ನಾವು 2013ರಿಂದ 2025 ತನಕ ಇಲ್ಲಿ ಸೆಡಲ್ಲಿದ್ದೀವಿ. ಇವಾಗ ಪಂಚಾಯತಿಯವ್ರು ಬಂದ್ಬಿಟ್ಟು ಆಟೋ ಸ್ಟ್ಯಾಂಡ್ ದುಡ್ಡು ಕೊಡಿ ಅಂತಿದ್ದಾರೆ. ನಾವು ದುಡ್ಡು ಕೊಡೋಲ್ಲ, ನಾವು ಕಾಂಪೌಂಡ್ ಸೈಡ್ಗೆ ಹೋಗೋಲ್ಲ. ನಮ್ಗೆ ಏನಿದೆ ನಮ್ಗೆ ಕೊಟ್ಟರು. 14 ಗಾಡಿಗಳು ಇದ್ದ ಜಾಗನ ಈಗ 4 ಗಾಡಿಗೆ ತಂದು ನಿಲ್ಸ್ಕೊಂಡಿದ್ವಿ. ಎಲ್ಲ ಒಚ್ಕೊಬಂದು ಅಲ್ಲಿ 4 ಇಲ್ಲಿ 4 ಎಲ್ಲ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ 35 ವರ್ಷದಿಂದ ಇದ್ದೇನೆಗೆ ಒಂದು ಜಾಗ ಕೊಡ್ತಾ ಇಲ್ಲ. ಒಬ್ಬರು ಬರ್ತಾರೆ ಆಟೋ ಸ್ಟ್ಯಾಂಡಿಗೆ ಕೊಡಿ ಅಂತಾರೆ, ಒಬ್ಬರು ಬರ್ತಾರೆ ಈ ಕಡೆಗೆ ಕೊಡಿ ಅಂತಾರೆ. ನೀವು ಕಾಲೇಜ್ ಮುಂದ್ಗಡೆ ನಿಂತ್ಕೊಂಡು ವ್ಯಾಪಾರ ಮಾಡಿ ಅಂತಾರೆ. ಅಲ್ಲಿ ಗೊಚ್ಚೆ ಚರಂಡಿ ಗಲೀಜಿದೆ ಅಂತಂದರೆ ಇಲ್ಲಿ ಈಗ ಏನಿತ್ತು ನಮ್ಮ ಫುಡ್ ಕೋರ್ಟ್ಗೆ ಅಂತ ಅಲ್ಲೇ ಮಾಡ್ಕೊಳ್ಳಿ. ಫುಡ್ ಕೋರ್ಟ್ ಬೇಕಾರೆ ನಮ್ದೇನು ಸಮಸ್ಯೆ ಇಲ್ಲ. ಸ್ಕೂಲ್ ಪಕ್ಕದಲ್ಲಿ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಸೈಡಲ್ಲಿ ಇರೋದ್ರಿಂದ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಈ ಮುಂದ್ಗಡೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋಕ್ಕಲ್ಲ ಅಂತ ಪಂಚಾಯತ್ ಅವ್ರು ಹೇಳ್ತಿದ್ದಾರೆ. ನೀವು ಚೀಕನಹಳ್ಳಿ ರಸ್ತೆಗೆ ಹೋಗಿ, ನಾವು ಚೀಕನಹಳ್ಳಿ ರಸ್ತೆಗೆ ಹೋಗಿ ಯಾರನ್ನೂ ಕರ್ಕೊಬಂದಲ್ಲಿ ಪಾನಿಪುರಿ ತಿನ್ಸೋಕ್ಕಾಗಲ್ಲ. ನಮಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಒತ್ತಾಯ ಆಗಲೇಬೇಕು. ನಮ್ಗೆ ಇಲ್ಲೇ ಆಗಬೇಕು, ಅದೇ ನನ್ನ ಇದು.
ನಾವು ಎರಡು ಕಡೆ ಖರ್ಚು ಮಾಡಿದ್ವಿ ಅಮೌಂಟ್, ಆ ಕಡೆನೂ ಖರ್ಚು ಮಾಡಿದ್ವಿ, ಈ ಕಡೆ ಖರ್ಚು ಮಾಡಿದ್ವಿ. 25,000 ರೂಪಾಯಿ ಟೋಟಲ್ ಖರ್ಚು ಮಾಡಿರೋದು ನಾವು ಸ್ಟಾರ್ಟಿಂಗ್ ಎಲ್ಲ. 10 ವರ್ಷದಿಂದ ಒದ್ದಾಡಿ ನಾವು ಭಾಳ ಇದರಿಂದ ಅಲ್ಲಿಂದ ಕಳ್ಸಿ ಭಾರಿ ತುಂಬಾ ತೊಂದರೆ ಕೊಡ್ತೀವಿ. ತುಂಬಾ ಹೆಚ್ಚಿಗೆ ಬಂದು 4-5 ದಿನ, ಒಂದು ವಾರ ಆಯ್ತು. ವಾರದಲ್ಲಿ 2 ದಿನ ಅಂಗಡಿ ಹಾಕಿರೋದು ನಾವು. ನಮ್ಮ ಸಮಸ್ಯೆ ಸಂಘಗಳು, ಫೈನಾನ್ಸ್ ಅವೆಲ್ಲ ಇದಾವೆ ನಮ್ಮ ಸಮಸ್ಯೆಗಳು. ನಾವು ಯಾರಿಗೆ ಹೇಳೋದು? ಈ ಕ್ಯಾಂಟರ್ ವ್ಯಾನ್ಗಳ ಚಾಲಕರು ತುಂಬ ಜಾಸ್ತಿ ಆಗಿದ್ದಾರೆ. ಅದ್ರ ಜೊತೆಗೆ ಅವರಿದ್ದಾದಂಥ ಸಪ್ರೇಟಾಗಿ ಪಿಡಿಯೋದವರು ಹಾಗೂ ಪಂಚಾಯತಿಯವರು ಅದಕ್ಕೆ ಆದಂಥ ನಿಲ್ದಾಣ ಕೊಟ್ಟಿದ್ದಾರೆ. ಜೊತೆಗೆ ಅದೇ ರೀತಿಯಲ್ಲಿ ಇವರು ಕೂಡ ಯಾರು ಪಾನಿಪುರಿ ಮತ್ತು ಮಸಾಲ ಪುರಿ ಇವ್ರು ಮಾಡೋರು ಯಾರಿದ್ದಾರೆ, ಈಗ ತಳ್ಳುಗಾಡಿ ವ್ಯಾಪಾರಿಗಳು, ಅವರಿಗೂ ಕೂಡ ಒಂದು ನೆಲೆಯನ್ನು ಕಾಣಿಸ್ಕೊಂಡ್ರೆ ಒಳ್ಳೇದು ಅಂತ. ಯಾಕೆಂದರೆ ಅವರು ಕೂಡ ಜೀವನ ಕಟ್ಕೊಂಡಿರ್ತಾರೆ, ಎಲ್ಲಿಂದ ಬಂದಿರ್ತಾರೆ, 10-30-20-30 ವರ್ಷದಿಂದ ಇಲ್ಲೇ ಇದು ಮಾಡ್ಕೊಂಡಿರ್ತಾರೆ. ಈಗ ವೆಹಿಕಲ್ಗಳು ಜಾಸ್ತಿ ಆಗ್ತಿದ್ದಂಗೆ ಅವರಿಗೆ ನೆಲೆ ಕೊಟ್ಬಿಟ್ಟು ಇವರಿಗೆ ನೆಲೆ ಇಲ್ದಂಗೆ ಮಾಡಿದರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಅವರಿಗೆ ಒಂದು ಫುಡ್ ಕೋರ್ಟನ್ನು ಮಾಡಿಕೊಟ್ರೆ